ಸರ್ ಅಲ್ಲಿ ಅಂದ್ರೆ ಬರೀ ವಿದ್ಯೆ, ಬುಕ್ಕು, ರ್ಯಾಂಕು, ಮಾರ್ಕ್ಸ್ ಇಷ್ಟೇ ಆಯ್ತು ಸರ್. ಬಟ್ ಇಲ್ಲಿ ಆದ್ರೆ ಸಂಸ್ಕೃತಿ, ಸಂಸ್ಕಾರ, ಜೀವನದಲ್ಲಿ ಹೇಗಿರಬೇಕು, ತಂದೆ ತಾಯಿನ ಹೇಗೆ ನೋಡ್ಕೋಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ ಸರ್. ನಮ್ಮ ಜೀವನದಲ್ಲಿ ಎಂಥ ಗುರಿಗಳು ಇಟ್ಕೋಬೇಕು, ಯಾವ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ ಸರ್. ಆಮೇಲೆ ಮತ್ತು ವಿಶೇಷವಾಗಿ ಅವ್ರಿಗೆ ಏನಾದರೂ ಲೈಬ್ರರಿ ಬುಕ್ಸ್ ಬೇಕಂದರೆ, ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಬೇಕಂದ್ರೆ ಅವ್ರಿಗೆ ಒಂದು 24x7 ಲೈಬ್ರರಿ ಓಪನ್ ಮಾಡಿದ್ದಾರೆ ಇಲ್ಲಿ ಕಾಲೇಜ್ ಕ್ಯಾಂಪಸ್ನೊಳಗೆ. ಅಲ್ಲಿ ಕೂಡ ಅವರು 24x7 ಲೈಬ್ರರಿ ಕಾಲೇಜ್ ಮಕ್ಕಳಿಗೆ ಮತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆ ಓದೋ ಮಕ್ಕಳಿಗೆ ಅವರು ಕೂಡ 150-200 ಜನ ಇಲ್ಲೇ ಇದ್ದಾರೆ. ಒಂದು ವರ್ಷ ಅವ್ರಿಗೆ ಅವಕಾಶ ಇರುತ್ತೆ. ಒಂದು ವರ್ಷದಲ್ಲಿ ಅವರು ಓದಿ ಯಾವುದಾದ್ರೂ ಜಾಬ್ ತೊಗೊಂಡು ಹೋಗ್ಬೋದು. ಓಕೆ, ಇದು ಇಲ್ಲ, ಫೀಸ್ ಇಲ್ಲ. ಊಟ ವಸತಿ ಫ್ರೀ. ಊಟ ವಸತಿ ಅದನ್ನ ಹೆಂಗೆ? ಇಲ್ಲಿ ಒಂದು 30-40 ಹುಡುಗರು ಹಿಂದೂ ವರ್ಷ ಪೊಲೀಸ್ ಆಗಿ ಹೋಗ್ಯಾರ ಸರ್. ಪೊಲೀಸ್ 40 ಹುಡುಗರು ಆಗ್ಯಾರ ಸರ್. ಅದು ಒಂದು. ಮತ್ತೆ ಇಲ್ಲಿ ಓದ್ರೆ ಭಾರಿ ಹೆಲ್ಪ್ ಐತೆ ಸರ್. CET ಮಾತ್ರ ಬೆಸ್ಟ್ ಐತೆ ಸರ್ ಓದಕ್ಕೆ. ಯಾಕಂದ್ರ ಯಾರು ಹಾಕಾರ ಇಲ್ಲ ಸರ್. ಈ ಕಡೆ ಉತ್ತರ ಕರ್ನಾಟಕ ಭಾಗದಾಗ ಕೊಪ್ಪಳದಾಗ ಅಜ್ಜಾರ್ ಮಾಡಿದಂಗೆ CET ಓದಾರ ಯಾರು ಮಾಡಿಲ್ಲ ಸರ್. ಅವ್ರ ಪಾನಿಪುರಿ, ಜಿಲೇಬಿ, ಗೋಬಿ ಎಲ್ಲ ಬೇಕಾದ ಸರ್. ಒಂದು ಐಟಮ್ ಇರ್ತಾರೆ. ಎಲ್ಲ ಪಾನಿಪುರಿ ಹ್ಞೂ ಸರ್, 5,000 ಹುಡುಗರಿಗೆ ಸರ್. ಅವು ಮತ್ತೆ ಅನ್ಲಿಮಿಟೆಡ್ ಸರ್. 20 ತಿಂತೀಯ, 30 ತಿಂತೀಯ, ನೀವು ಎಷ್ಟು ತಿಂತೀರ ಅಷ್ಟು ತಿನ್ಬೋದು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಈಗಾಗಲೇ ನೀವು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಊರು ಮತ್ತು ಅವರ ಗೆಳೆಯರು ಮತ್ತು ಅಲ್ಲಿ ಏನಾಗಬೇಕಾಗಿತ್ತು ಅಂತ ಹಾಗರಗುಂಡಿಯ ವಿಚಾರವನ್ನು ಈಗಾಗಲೇ ತಿಳ್ಕೊಂಡಿದ್ದೀರಿ. ಆಮೇಲೆ ಅದಕ್ಕೆ ಮುಂದೆ ಬಂದರೆ ನಾವು ಕಾಮನೂರು ಅನ್ನೋ ಗ್ರಾಮದಲ್ಲಿ ಹೇಗೆ ಜಾತ್ರೆಗೆ ಇಡೀ ಊರು ಸೇರಿ ಸಂಭ್ರಮದಿಂದ ದವಸ ಧಾನ್ಯ ಮತ್ತು ಪದಾರ್ಥಗಳನ್ನ ಕಳಿಸ್ತಾರೆ. ರೊಟ್ಟಿ ಕಳಿಸಿದ್ರು, ಮಾದಲಿ ಕಳಿಸಿದ್ರು. ಆ ಎಪಿಸೋಡ್ಗಳನ್ನ ನೋಡಿದಿರಿ. ಈಗ ಅತಿ ಮುಖ್ಯವಾದ ಘಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದೀನಿ. ಏನಂದರೆ ಗೆಳೆಯರೇ, ಇಲ್ಲಿ ನಿಂದೆ ಇರತಕ್ಕಂಥದ್ದು ಹಾಸ್ಟೆಲು. ಇಲ್ಲಿ 5,000 ವಿದ್ಯಾರ್ಥಿಗಳಿಗೆ 3 ಹೊತ್ತು ಊಟ ಮತ್ತು ಬಟ್ಟೆ, ವಸತಿ ಎಲ್ಲವೂ ಇಲ್ಲಿ ನಡೆಯುತ್ತೆ. ಅದ್ರ ವಿಚಾರ ತಿಳ್ಕೊಳಕ್ಕೆ ಬಂದಿದ್ದೀನಿ. ಬನ್ನಿ. ಸಾಮಾನ್ಯ ಅಲ್ಲ, ಮನೆಗೊಂದು 4 ಜನ ಬಂದರೆ ನಾವು ಪರದಾಡ್ಬಿಡ್ತೀವಿ. ಇಲ್ಲಿ ದಿನನಿತ್ಯ 5,000 ಜನಕ್ಕೆ 3 ಹೊತ್ತು ಊಟ, ಶಿಕ್ಷಣ, ಬಟ್ಟೆ ಎಲ್ಲ ನಡೆಯುತ್ತೆ. ಯಾಕೆ ಅಂತಂದರೆ ಸ್ವಾಮೀಜಿ ಕತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕಂತೆ ಭಿಕ್ಷೆ ಮಾಡಿ ತಾವು ಏನು ಬದುಕು ಕಟ್ಕೊಂಡಿದ್ರೋ ಆ ಕಂತೆ ಭಿಕ್ಷೆನಲ್ಲಿ ಬಂದಿರತಕ್ಕಂಥ ಜ್ವಾಳ, ಗೋಧಿ, ಇನ್ನೇನು ಸಣ್ಣ ಪುಟ್ಟ ಬರುತ್ತೆ ಅದರಲ್ಲಿ ಜೀವನ ಮಾಡಿ, ಅದರಲ್ಲಿ ಫೀಸ್ ಕಟ್ಟಿ, ಆಡಿ ಬೆಳೆದು ಓದಿ ಇವತ್ತು ಏನು ಜಗದ್ಗುರುಗಳಾಗಿದ್ದಾರೆ. ನಮ್ಮ ಹುಡುಗರಿಗೆ ಅಂಥದ್ದೇನು ಬರದೇ ಇರಲಿಯಪ್ಪ, ನನ್ನ ಕೈಲೇ ಆದಷ್ಟು ಏನಾದರೂ ಮಾಡೋಣ, ಸಮಾಜ ಸೇರಿ ಏನಾದರೂ ಮಾಡೋಣ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಲಾಗಿದೆ. ಇಷ್ಟೇ ಅಲ್ಲ, ಇನ್ನೂ ಸಂತೋಷವಾದ ಸುದ್ದಿ ಏನು ಅಂತ ಹೇಳಿದರೆ, ಮುಂದಿನ ದಿವಸಗಳಲ್ಲಿ 2,000 ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಇಲ್ಲಿ ಶಿಕ್ಷಣ ವ್ಯವಸ್ಥೆ ಆಗುವತ್ತ ದೊಡ್ಡದೊಂದು ಕಟ್ಟಡ ನಿರ್ಮಾಣ ಆಗ್ತದೆ. ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಇಲ್ಲಿ ಅವಕಾಶ ಕಲ್ಪಿಸಲಾಗುತ್ತೆ. ಬನ್ನಿ, ಇದ್ರ ಕತೆ ಏನಿದೆ ಅದು ಎಲ್ಲವನ್ನು ತಿಳ್ಕೊಳ್ಳೋಣ. ಅದರ ವಿವರ ತಿಳಿಸ್ಕೊಡೋದಕ್ಕೆ ನಮಗೆ ಹಾಸ್ಟೆಲ್ ವಾರ್ಡನ್ ಅವರು ಇದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಬನ್ನಿ, ಸ್ವಾಗತ. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ. ತಮ್ಮ ಪರಿಚಯ ಆಗಲಿ ಸರ್. ನನ್ನ ಹೆಸರು ಶಿವಪ್ಪ ಆದಿ ಅಂತ ಸರ್. ಶಿವಪ್ಪ ಆದಿ. ಇಲ್ಲ, ಕೊಪ್ಪಳದಿಂದ 7 ಕಿಲೋಮೀಟರ್ ಗುನ್ನಳ್ಳಿ ಅಂತ ನಮ್ಮೂರು. ಇಲ್ಲಿ ಬಂದು 2 ವರ್ಷ ಆಯ್ತು ಸರ್. ಈಗ ಏನು ನಿಮ್ಮ ಹಾಸ್ಟೆಲ್ ವಾರ್ಡನ್ನ ಕೆಲಸ ಮಾಡ್ತೇನೆ ಸರ್. PUC ಫಸ್ಟ್ ಇಯರ್ಗೆ. PUC ಫಸ್ಟ್ ಇಯರ್ಗೆ ವಾರ್ಡನ್ನ ಕೆಲಸ ಮಾಡ್ತಾ ಇದ್ದೀರಿ. ಓಕೆ ಸರ್, ಹೇಗೆ ಇದು ಶುರುವಾಗುತ್ತೆ ಸರ್? ದಾಖಲೆ ಇಂದ ಯಾವ ವರ್ಗಕ್ಕಿದೆ, ಯಾವ ತರಗತಿಗಿದೆ ಅಂತ ಸರ್? ಇಲ್ಲಿ ಪ್ರತಿ ವರ್ಷ ಏಪ್ರಿಲ್ ಮೇದಲ್ಲಿ ನಾವು ಕಾಲ್ ಮಾಡ್ತೀವಿ. ನಮ್ಮಲ್ಲಿ ದಾಖಲಾತಿ ಸ್ಟಾಪ್ ಪ್ರಾರಂಭ ಆಗುತ್ತೆ. 5ನೇ ತರಗತಿಯಿಂದ ಡಿಗ್ರಿವರೆಗೂ ಪರ್ಮಿಷನ್ ಇರುತ್ತೆ ನಮ್ಮಲ್ಲಿ ದಾಖಲಾತಿ ಮಾಡಲಿಕ್ಕೆ. ಪ್ರತಿ ವರ್ಷ ಜೂನಲ್ಲಿ ಅಡ್ಮಿಷನ್ ಪ್ರಾರಂಭ ಆಗಿರುತ್ತೆ. ಜೂನಲ್ಲಿ ತರಗತಿ ಪ್ರಾರಂಭ ಆಗ್ತಾವೆ. ಫಸ್ಟ್ ಅವ್ರು ಅಪ್ಲಿಕೇಶನ್ ಹಾಕ್ತಾರೆ. ನಾವು ಮೆರಿಟ್ ಆಧಾರದ ಮೇಲೆ ಅವ್ರಿಗೆ ಎಂಟ್ರಿ ಕೊಡ್ತೀವಿ. 1 ಇಯರ್ಗೆ ಅವ್ರಿಗೆ ಫ್ರೀ ಬೋರ್ಡಿಂಗ್ ಇರುತ್ತೆ ಮತ್ತು ಫ್ರೀ ವಸತಿ ಇರುತ್ತೆ. ಕಾಲೇಜ್ ಫೀಸ್ ಮಾತ್ರ ಕಟ್ಟಬೇಕು. ಮತ್ತು ಸ್ಕೂಲ್ ಬಂದು ಸ್ಕೂಲ್ ಫೀಸ್ ಮಾತ್ರ ಗೌರ್ಮೆಂಟ್ ಫೀಸ್ ಇರುತ್ತೆ, ಅದು ಕಟ್ಟಬೇಕು. ಅಷ್ಟು ಬಿಟ್ಟರೆ ಮತ್ತೆಲ್ಲ ಫ್ರೀ. ಈಗ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಈಗ ಸುಮಾರು ಅಪ್ಲಿಕೇಶನ್ ಬಂದಿರುತ್ತೆ ಇಲ್ಲಿ ನಿಮಗೆ. ಸರ್, ಪ್ರೈಮರಿ ಮತ್ತು ಹೈಸ್ಕೂಲ್ನವ್ರಿಗೆ ನಾವು ಪ್ರವೇಶ ಪರೀಕ್ಷೆ ಅಂತ ಮಾಡ್ತೀವಿ. ಯಾವುದಕ್ಕೆ? ಪ್ರೈಮರಿ ಮತ್ತು ಹೈಸ್ಕೂಲಿಗೆ 5ರಿಂದ 8ನೇ ತರಗತಿವರೆಗೂ ಒಂದು ಪ್ರವೇಶ ಪರೀಕ್ಷೆ ಮಾಡ್ತೀವಿ ಮೇ ತಿಂಗಳಲ್ಲಿ. ಆ ಪ್ರವೇಶ ಪರೀಕ್ಷೆ ಒಳಗೆ ಯಾರು ಪಾಸ್ ಆಗ್ತಾರೆ ಅವರಿಗೆ ಅಡ್ಮಿಷನ್ ಕೊಡ್ತೀವಿ. ನೀವು ಆ ಡೇಟ್ ಕರಿತೀರಾ, ಇಂಥ ದಿವಸ ಬನ್ನಿ ಅಂತ ಅಪ್ಲಿಕೇಶನ್ ಹಾಕಿದವ್ರಿಗೆ? gavimata.com ಅಂತೇಳಿ ಒಂದು ವೆಬ್ಸೈಟ್ ಬಿಟ್ಟಿರ್ತೀವಿ ಸರ್. ಆ ವೆಬ್ಸೈಟ್ ಒಳಗೆ ಕರಿತೀವಿ. ಎಕ್ಸಾಮ್ ಡೇಟ್ ಎಲ್ಲ ಕೊಟ್ಟಿರ್ತೀವಿ. ಯಾವಾಗ ಕರಿತೀರಿ ಅದನ್ನು? ಪ್ರತಿ ತಿಂಗಳ ಮೇದಲ್ಲಿ. ಪ್ರತಿ ತಿಂಗಳು ಮೇನಲ್ಲಿ ಕರಿತೀರಿ. ಓಕೆ. ಅವಾಗ ಎಷ್ಟು ಹುಡುಗರಿಗೆ ಪ್ರವೇಶ ಕೊಡ್ತೀರಿ?
ನಮ್ಮಲ್ಲಿ 4,000 ಜನರಿಗೆ ಅವಕಾಶ ಇದೆ ಸರ್. ಹಾಂ 4,000 ಜನರಲ್ಲಿ ಪ್ರೆಸೆಂಟ್ ಎಷ್ಟು ಹುಡುಗರು ಇದಾವೆ, ಇನ್ನು ಎಷ್ಟು ಬೇಕಂತ ಖಾಲಿ ಇದಾವೆ ಅಂತ ದಾಖಲಾತಿ ಎಷ್ಟು ಖಾಲಿ ಇದಾವೆ ನೋಡಿಕೊಂಡು ಡಿಸಿಷನ್ ಮಾಡ್ತಾರೆ. ಅಂದರೆ ಇಲ್ಲಿ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಹಂಗಾಗುತ್ತೆ. ಎಷ್ಟು ಸೀಟು ವರ್ಷಕ್ಕೆ ಪ್ರತಿ ವರ್ಷ 4,000 ಜನ ಮಕ್ಕಳು ಭರ್ತಿ ಮಾಡ್ತಾರೆ ಪ್ರತಿ ವರ್ಷ? ಹೌದು. ಈ 4,000 ಜನ ಇರೋ ಮಕ್ಕಳು ಬಿಟ್ಟು ಮತ್ತೆ ಹೊಸ ಮಕ್ಕಳು ತೊಗೊಳೋದು ಮತ್ತೆ ಅವಾಗ ಎಕ್ಸ್ಟ್ರಾ ಆಯ್ತಲ್ಲ 8,000 ಆಯ್ತಲ್ಲ ಮಕ್ಕಳು. 4,000 ಜನ ಮಕ್ಕಳು ಈಗ ಇರೋ ಜನ ಎಷ್ಟದಾರ ಅಷ್ಟನ್ನು ಬಿಟ್ಟು ಉಳಿದವ್ರನ್ನ ಮತ್ತೆ ತೊಗೊಳೋದು. ಹಾಂ 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 4,000 ಜನ ಒಟ್ಟು 4,000 ಜನ ಆಗುತ್ತೆ ಸರ್. ಈಗ ಅಂದರೆ ಅದರಲ್ಲಿ ಹೋದವರು 1,000 ಆದರೂ ತುಂಬ್ಕೊಂತೀರ ವರ್ಷಕ್ಕೆ? 1,000 ತುಂಬ್ತಾರೆ, ಕನಿಷ್ಠ 1,000 ಇರುತ್ತೆ. ಕನಿಷ್ಠ? ಓಕೆ. ಎಲ್ಲ ಕೆಟಗರಿ ಸೇರಿ? ಹಾಂ, ಎಲ್ಲ ಕೆಟಗರಿ. ಓಕೆ. ಹಿಂದೂ ಮುಸ್ಲಿಂ ಯಾವುದು ಭೇದ ಭಾವ ಇರಂಗಿಲ್ಲ, ಎಲ್ಲರೂ ಬರ್ತಾರೆ. ಎಲ್ಲ ಮತದವರು ಬರ್ಬೋದು? ಬರ್ತಾರೆ. ಇದ್ದಾರೆ ಮಕ್ಕಳು ಇದ್ದಾರೆ, ಮುಸ್ಲಿಂ ಮಕ್ಕಳು ಇದ್ದಾರೆ, ಹಿಂದೂ ಮಕ್ಕಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಓಕೆ. ಯಾವುದು ಜಾತಿ ಭೇದ ಭಾವ ಯಾವುದೂ ಇಲ್ಲ. ಹಾಂ ಹಾಂ. ಅಲ್ಲಿ ಈಗ ಎಲ್ರಿಗೂ ಇದೆಯಾ ಅವಕಾಶ ಅಥವಾ ಬಡ ಮಕ್ಕಳಿಗೆ ಅಂತ ಆರಿಸ್ತೀಯ, ಹೇಗೆ ಅದು? ಇಲ್ಲಿ ಅವ್ರದ್ದು ಜಾತಿ ಆದಾಯ ತೊಗೊಳ್ತಾರೆ, ಅದ್ರೊಳಗೆ ಬಡ ಮಕ್ಕಳಿಗೆ ಆಯ್ಕೆ ಮಾಡ್ಕೊತೀವಿ. ಅವ್ರು ಯಾರು ಬಡವರು ಇದ್ದಾರೆ, ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಅವ್ರಿಗೆ ಮೊದಲು ಆದ್ಯತೆ ಕೊಡ್ತೀವಿ. ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಅವ್ರು ಫಸ್ಟ್ ಆದ್ಯತೆ. ಹಾಂ. ತಂದೆ ಇರಂಗಿಲ್ಲ, ತಾಯಿ ಇರಂಗಿಲ್ಲ, ಏನೋ ಬಡತನ ಇರುತ್ತೆ, ಅವ್ರು ಫಸ್ಟ್ ಆದ್ಯತೆ ಕೊಡ್ತೀವಿ. ಅದು ಫುಲ್ಲಾಗಿ ಮತ್ತೆ ಉಳಿದ್ರೆ ಮತ್ತೆ ಎಲ್ರಿಗೂ ಆದ್ಯತೆ. ಹಂಗೆ ಮಾಡಿದ್ರೆ ಎಕ್ಸಾಮ್ ಮಾತ್ರ ಎಲ್ಲರೂ ಬರಲೇಬೇಕು. ಎಕ್ಸಾಮ್ ಎಲ್ರಿಗೂ ಬರೀ? ಹೌದೌದು. ಹಾಂ, ಬರೀಬೇಕು. ಎಲ್ರಿಗೂ ನಮಸ್ತೆ. ಎಲ್ರಿಗೂ ನಮಸ್ತೆ ಸರ್. ಹಾಂ, ಏನು ಏನು ನಿಮ್ಮ ಹೆಸರೇನು? ನನ್ನ ಹೆಸರು ನೀಲಕಂಠ ಸ್ವಾಮಿ ಸರ್. ನನ್ನ ಹೆಸರು ಮಂಜುನಾಥ್ ಸರ್. ನನ್ನ ಹೆಸರು ರಾಮನಗೌಡ ಸರ್. ಏನು ಓದ್ತೀರಿ? ನನ್ನ ಫಸ್ಟ್ PUC ಸರ್, ಆರ್ಟ್ಸ್ ಸರ್. ಆರ್ಟ್ಸ್? ಹಾಂ, ಹೇಳಿ. ಎಷ್ಟು ವರ್ಷ ಆಯ್ತು ನೀವು? ಸರ್ ನಾನು ಇಲ್ಲಿ ಬಂದು ಇವಾಗ 1ನೇ ವರ್ಷ ಸರ್. ಬಟ್ ನಾನು ಇಲ್ಲಿ ಯಾಕೆ ಬರ್ಬೇಕಂತ ತಿಳ್ಕೊಂಡಿದ್ದೆ ಅಂದರೆ, ನಾನು 9ನೇ ತರಗತಿಯಲ್ಲಿ ಇಲ್ಲಿ 2 ತಿಂಗಳು ಬೇಸಿಗೆ ಶಿಬಿರ ಅಂತಿದ್ದು ಸರ್. ಇಲ್ಲಿ ಪುರೋಹಿತ ಮಂತ್ರ ಹೇಳ್ಕೊಡ್ತಾರೆ ಸರ್. ಅವಾಗ ಬಂದೆ ಸರ್. ಅವಾಗ ನೋಡಿದೆ ಸರ್ ಹಾಸ್ಟೆಲು ಎಲ್ಲ ಹೇಗಿದೆ, ಹೇಗೆ ಚೆನ್ನಾಗಿ ಊಟ ಕೊಡ್ತಾರೆ, ಎಲ್ಲ ಶಿಸ್ತುಬದ್ಧವಾಗಿ ಎಲ್ಲರೂ ಸಂಸ್ಕಾರ ಮತ್ತು ಸಂಸ್ಕೃತಿ ಹೇಳ್ಕೊಡ್ತಾರೆ ಅಂತ ಅವಾಗ ಗೊತ್ತಾಯ್ತು ಸರ್ ಇದು ಚೆನ್ನಾಗಿದೆ ಅಂತ. ನಾನು ಕಾಲೇಜ್ ಇಲ್ಲೇ ಸೇರ್ಬೇಕಂತ ಅಂದ್ಕೊಂಡೆ ಸರ್. ಎಷ್ಟು ವರ್ಷ ಆಯ್ತು ಸರ್ ಈಗ? ಇವಾಗ 1ನೇ ವರ್ಷ ಸರ್ ಇದು. 1ನೇ ವರ್ಷ? ಹಾಂ ಸರ್. ಮೊದಲು ಓದಿದ್ರಲ್ಲ ಯಾವ ಸರ್? ನಮ್ಮದು ಬಳ್ಳಾರಿ ಸರ್. ಹೈಸ್ಕೂಲ್ ಎಲ್ಲ ಅಲ್ಲೇ ಓದಿದೆ ಸರ್. ಅಲ್ಲಿಗೆ ಇಲ್ಲಿಗೆ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ಸರ್? ಅಲ್ಲಿ ಅಂದರೆ ಬರೀ ವಿದ್ಯೆ, ಬುಕ್ಕು, ರ್ಯಾಂಕು, ಮಾರ್ಕ್ಸ್ ಇಷ್ಟೇ ಆಯ್ತು ಸರ್. ಬಟ್ ಇಲ್ಲಿ ಆದರೆ ಸಂಸ್ಕೃತಿ, ಸಂಸ್ಕಾರ, ಜೀವನದಲ್ಲಿ ಹೇಗಿರಬೇಕು, ತಂದೆ ತಾಯಿನ ಹೇಗೆ ನೋಡ್ಕೋಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ ಸರ್. ನಮ್ಮ ಜೀವನದಲ್ಲಿ ಎಂಥ ಗುರಿಗಳು ಇಟ್ಕೋಬೇಕು, ಯಾವ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ ಸರ್. ಓಕೆ. ಈಗ ಅಜ್ಜರ ಕಥೆ ಎಲ್ಲ ಗೊತ್ತಲ್ಲ ನಿಮಗೆ? ಹಾಂ ಸರ್, ಪ್ರವಚನಗಳು ಬಂದು ಹೇಳ್ತಾರೆ ಸರ್. ಅವ್ರ ಕತೆ ಹೇಳಿದಾರಲ್ಲ, ಅವ್ರ ಬಾಲ್ಯ ಅವ್ರದ್ದೆಲ್ಲ ಗೊತ್ತಲ್ಲ ನಿಮಗೆ? ಹಾಂ ಸರ್. ಏನು ಅನ್ಸುತ್ತೆ ಸರ್? ನಮ್ಗೊಂದು ಭಾಳ ಖುಷಿ ಆಗುತ್ತೆ ಸರ್. ಈ ಸಮಾಜದಲ್ಲಿ ಎಂತೆಂಥ ಸ್ಥಾನದಲ್ಲಿ ಅವ್ರು ಇರ್ಬೋದಿತ್ತು. ಬಟ್ ನಮ್ಮ ಮಕ್ಕಳಿಗೋಸ್ಕರ, ಸಮಾಜ ಉನ್ನತ ಸ್ಥಾನ ಬೆಳಿಬೇಕಾಗೋಸ್ಕರ ಅವ್ರ ಜೀವನವನ್ನೇ ತ್ಯಾಗ ಮಾಡಿ ಅವರು ಆ ಪಟ್ಟವನ್ನು ಪಡೆದಿದ್ದಾರೆ ಸರ್. ನಮಗೊಂದು ಭಾಳ ಅವರೊಂದು ಇನ್ಸ್ಪಿರೇಷನ್ ಸರ್. ಅವ್ರು ಓದತ್ನಾಗ ಭಾಳ ಕಷ್ಟ ಇತ್ತು. ಅವ್ರು ಓದತ್ನಾಗ ಬುಕ್ಕ ಇದನ್ನ ಕೊಡ್ಸಕ್ಕೆ ಯಾರು ಇದ್ದಿರ್ಕಿಲ್ಲ ಅನ್ನೋದೆಲ್ಲ ಹೇಳ್ತಾರೆ. ನಾವು ಬಂದು 3 ವರ್ಷ ಸರ್. 6ನೇ ಕ್ಲಾಸಿಗೆ ಬಂದತ್ನೇ ನಾ ಇದೆ ಹಾಸ್ಟ್ಲಿಗೆ ಇದ್ರೆ ಎದಕ್ಕೆ ಬಂದೆ ಅಂತ ನಾವು ಬಂದು 3 ವರ್ಷ ಆಯ್ತು ಸರ್. ಹಾಸ್ಟ್ಲಿಗೆ ಬಂದು ಹೊತ್ನ್ಯಾಗ ನಾ ಎದಕ್ಕಾರ ಇರ್ಲಿಪ್ಪ ಅನ್ನಂಗೆ ಆಯ್ತು ಸರ್. ಬರುವರ್ತ 1 ತಿಂಗ್ಳು ಕಳೆಯತ್ಲಿ ಅಜ್ಜರ್ ಬರೋದು, ಮಾತಾಡ್ಸೋದು. ಫಸ್ಟ್ ಟೈಮ್ಗೆ ಅಜ್ಜರ್ ಬರ್ತಾರೆ ರೀ, ಮಾತಾಡ್ಸ್ತಾರೆ, ಅವ್ರು ರಮಿಸ್ತಾರೆ ರೀ ಹುಡ್ರು ಅಳಾರನ್ನ ರಮೇಶಿ ಇರ್ಸನ್ ಅದ್ರ ಇದು ಮಾಡ್ತಾರೆ ರೀ. ಬಂದು ಹೊತ್ನ್ಯಾಗ ಎದಕ್ಕಾರ ಇದ್ದಪ್ಪ ಅನಿಸ್ತೈತೆ ರೀ. ಬರುವರ್ತ ಈ ಮತ್ತೆ ಒಳ್ಳೆ ಇರೋಕಂತ 3 ವರ್ಷ ಆಯ್ತು ಸರ್ ನಾ ಇರೋಕತ್ತು. ಈಗ ಮತ್ತೆ ಒಳ್ಳೆ ಬಿಟ್ಟು ಹಂಗಲ್ಲ ಸರ್. ಅದಕ್ಕಂತಂದ್ರೆ ಮತ್ತೆ ನಿನ್ನ ನಮ್ಮ ಅವ್ರು ಬರ್ತೀನಿ ಅಂದ್ರೆ ಸರ್ ಊರಿಗೆ ಕರ್ಕೊಂಡು ಹೋಗಕ್ಕೆ. ನಿನ್ನೊಂದು ದಿವಸ ಇರ್ತೀನಿ ತಡ್ರಿ ಅಂತ ಇವತ್ತು ಇದ್ದೀನಿ ಸರ್. ಯಾವ್ರಿಂದ? ಅರ್ಲಾಪುರ ಸರ್ ನಮ್ಮದು. ಅರ್ಲಾಪುರ, ಗದಗ ಸೈಡ್. ಈಗ ಏನು ಓದಾಗತ್ತೀರಿ ನೀವು? ಈಗ 8th ಸ್ಟ್ಯಾಂಡರ್ಡ್ ಕನ್ನಡ. ಈಗ ಫುಲ್ ಕಾಲೇಜ್ ಗಿಲೇಜ್ ಎಲ್ಲ ಇಲ್ಲೇ ಮುಗಿಸ್ತೀಯಾ? ನೀವು ಮುಗಿಸ್ಬೇಕಂತ ಅನ್ಕೊಂಡಿನಿ ಸರ್. ಮುಗಿಸಿ ಏನು ಮಾಡ್ಬೇಕಂತ ಮಾಡಿದಪ್ಪ ಮುಂದಕ್ಕೆ? ಮುಂದೆ ಸಮಾಜ ಸೇವೆ ಮಾಡ್ಬೇಕಂತ. ಸಮಾಜ ಸೇವೆ ಮಾಡ್ತೀವಿ? ಸೂಪರ್ ನೀನು. ಹಾಂ. ಅಲ್ಲಿ ಮನೆಗೆ ಅಪ್ಪ ಅಮ್ಮ ಏನು ಮಾಡ್ತಾರೆ? ನಮ್ಮ ಅಪ್ಪಾರ ಕಟಿಂಗ್ ಮಾಡ್ತಾರೆ ರೀ, ನಮ್ಮ ಅಮ್ಮಾರ ಕೆಲ್ಸಕ್ಕೆ ಹೋಗ್ತಾರೆ ಹೊಲಕ್ಕೆ. ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ ಮಕ್ಕಳು. ಇನ್ನಿಬ್ರು ನಮ್ಮ ಅಣ್ಣ ಇಲ್ಲಿ ಅದಾನ್ರಿ, ನಮ್ಮ ತಮ್ಮ ಊರಾಗ ಅದಾನ. ನಿಮ್ಮ ಅಣ್ಣ ಏನು ಮಾಡ್ತಾರೆ ಇಲ್ಲಿ? ನಮ್ಮ ಅಣ್ಣ ಇಲ್ಲಿ 10th ಕ್ಲಾಸ್. ಓ, ನಿಮ್ಮ ಅಣ್ಣ 10th, ನೀನು ಇಲ್ಲಿ ಓದಾಗತ್ತೀರ? ಮನೆಗೆ ಭಾಳ ಬಡತನ ಐತೆ? ಹ್ಞೂ ರೀ, ಬಡತನ ಐತ್ರಿ. ಹಾಂ. ಆ ಬಡತನ ನೋಡಿ ಏನು ಅನ್ಸುತ್ತೆ? ಬಡತನ ನೋಡ್ರಿ, ನಾವು ನಮ್ಮ ಅಪ್ಪ ನಮ್ಮ ಅವ್ವನ್ನ ಬಿಡಿಸಿ ಬಡತನ ಅದಕ್ಕೆ ಕೆಲಸ ಬಿಡಿಸಿ ನಾವು ತೊಗೊಂಡು ನಾವು ನಮ್ಮ ಅಪ್ಪ ನಮ್ಮ ಅವ್ವನ್ನ ಸಾಕ್ಬೇಕು ಅನ್ನೋದೈತಿ ಮುಂದೆ. ನಮ್ಮ ಅಪ್ಪ ನಮ್ಮ ಅವ್ವ ಸಾಕೋದ್ರ ಜೊತೆನೆ ಈ ಮಟನ್ ಸ್ವಲ್ಪ ಏನ್ರ ಮುಂದೆ ರೊಕ್ಕ ಕೊಟ್ಟು ಹಿಂಗತಿ ಸ್ವಲ್ಪ ಮುಂದೆ ಇದು ಮಾಡ್ಬೇಕು. ಮುಂದೆ ಹೆಲ್ಪ್ ಮಾಡ್ಬೇಕು ಅಂತಿದೆ ಅಲ್ಲ?
ಸೂಪರ್ ನೀನು. ಮಕ್ಕಳು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು, ಪರೀಕ್ಷೆ ಬರೀಬೇಕು, ಪರೀಕ್ಷೆ ಬರೆದ ಮೇಲೆ ಪ್ರವೇಶ. ಹಾಂ, ಬರೀ ಅವ್ರನ್ನೇ ಮಾಡ್ತೀರಾ, ಪೇರೆಂಟ್ಸ್ನು ಏನೋ ಇದನ್ನು ಮಾಡ್ತೀರಾ? ಪೇರೆಂಟ್ಸ್ ಪರೀಕ್ಷೆ ಯಾವುದೇ ಇರಂಗಿಲ್ಲ ರೀ, ಬಟ್ ಪಾಲಕರು ಕಡ್ಡಾಯ ಬರಲೇಬೇಕು. ಅಡ್ಮಿಷನ್ ದಾಖಲಾತಿ ಟೈಮ್ನಾಗ ನಾವು ಒಂದು ಬಾಂಡ್ ಅಂತ ತೊಗೊಳ್ತೀವಿ, ಒಂದು ಸೇಫ್ಟಿಗೆ. ಅವ್ರಿಗೆ ಯಾರು ಅಡ್ಮಿಷನ್ ದಾಖಲಾತಿ ಮಾಡಿಸ್ತಾರೆ, ಅವರು ಸಪೋರ್ಟ್ ಯಾರಿದಾರ, ಅದೆಲ್ಲ ಸ್ವಲ್ಪ ಡೀಟೇಲ್ಸ್ ತೊಗೊಳ್ತಾರೆ. ಏನೇನು ವ್ಯವಸ್ಥೆ ಇರುತ್ತೆ ಇಲ್ಲಿ ಹಾಸ್ಟೆಲಲ್ಲಿ? ನಮ್ಮ ಹಾಸ್ಟೆಲ್ನಲ್ಲಿ ಮಕ್ಕಳಿಗೆ ಉಚಿತ ವಸತಿ ಇರುತ್ತೆ, ಊಟ ಇರುತ್ತೆ, ಪ್ರಸಾದ ಇರುತ್ತೆ, ಮತ್ತು ಯೋಗ, ಧ್ಯಾನ, ಆಮೇಲೆ ಪ್ರತಿ ಮಂತ್ ಅಮಾವಾಸ್ಯೆ ದಿವಸ ಒಂದು ಪ್ರವಚನ ಮಾಡ್ತಾರೆ ಅಜ್ಜವ್ರ ಕಡೆಯಿಂದ. ಆಮೇಲೆ ಮತ್ತು ವಿಶೇಷವಾಗಿ ಅವ್ರಿಗೆ ಏನಾದರೂ ಲೈಬ್ರರಿ ಬುಕ್ಸ್ ಬೇಕಂದರೆ, ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಬೇಕಂದ್ರೆ ಅವ್ರಿಗೆ ಒಂದು 24x7 ಲೈಬ್ರರಿ ಓಪನ್ ಮಾಡಿದ್ದಾರೆ ಇಲ್ಲಿ ಕಾಲೇಜ್ ಕ್ಯಾಂಪಸ್ನೊಳಗೆ. ಅಲ್ಲಿ ಕೂಡ ಅವರು 24x7 ಲೈಬ್ರರಿ ಕಾಲೇಜ್ ಮಕ್ಕಳಿಗೆ ಮತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆ ಓದೋ ಮಕ್ಕಳಿಗೆ ಅವರು ಕೂಡ 150-200 ಜನ ಇಲ್ಲೇ ಇದ್ದಾರೆ. ಒಂದು ವರ್ಷ ಅವ್ರಿಗೆ ಅವಕಾಶ ಇರುತ್ತೆ. ಒಂದು ವರ್ಷದಲ್ಲಿ ಅವರು ಓದಿ ಯಾವುದಾದ್ರೂ ಜಾಬ್ ತೊಗೊಂಡು ಹೋಗ್ಬೋದು. ಓಕೆ, ಇದು ಇಲ್ಲ, ಫೀಸ್ ಇಲ್ಲ? ಫೀಸ್ ಇಲ್ಲ. ಊಟ ವಸತಿ ಫ್ರೀ. ಊಟ ವಸತಿ ಅದನ್ನ ಹೆಂಗೆ ಆಯ್ಕೆ ಮಾಡ್ಕೋತೀರಿ? ಅವ್ರಿಗೆ ಯಾರು ಬೇಕಾದ್ರೂ ಬರ್ಬೋದು ರೀ, ಅದು ಆಯ್ಕೆ ಇರಂಗಿಲ್ಲ ರೀ. ಹಾಂ, ಯಾರು ಬೇಕಾದ್ರೂ ಬರ್ಬೋದು. ಏನು ಎಕ್ಸಾಮ್ ಬರೆಯೋದು? ಸ್ಪರ್ಧಾತ್ಮಕ ಪರೀಕ್ಷೆ ಯಾವ್ದು, FD, SD, ಪೊಲೀಸ್, ಟೀಚರ್ ಯಾವುದಾದ್ರೂ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್, SSB ಯಾವುದಾದ್ರೂ ಆಗಿರಲಿ, ಪರೀಕ್ಷೆ ಬರಿತೀನಿ ನಾನು ಓದ್ತೀನಿ ಅನ್ನೋದು ಬರ್ಬೋದು. ಹೌದಾ? ಅಲ್ಲಿರೋದು ಇಲ್ಲಿ, ಬಟ್ ಅವ್ರಿಗೆ ಯಾವುದು ಕೋಚಿಂಗ್ ಕೊಡಂಗಿಲ್ಲ ನಾವು. ಅವರೇ ಸೆಲ್ಫ್ ಸ್ಟಡಿ ಮಾಡಬೇಕು. ಡಿಜಿಟಲ್ ಲೈಬ್ರರಿ ಇರುತ್ತೆ, ಆನ್ಲೈನ್ ಎಲ್ಲ ವ್ಯವಸ್ಥೆ ಇರುತ್ತೆ, ಕಂಪ್ಯೂಟರ್ ಇರುತ್ತೆ, ಅವರೇ ಓದಬೇಕು, ಅವರೇ ಬರೀಬೇಕು. ಇಲ್ಲಿ ನಮ್ಮಲ್ಲಿ ವಸತಿ, ಊಟ, ಲೈಬ್ರರಿ 3 ವ್ಯವಸ್ಥೆ ಮಾಡ್ಕೊಡ್ತೀವಿ. ಹಂಗೆ ಎಷ್ಟು ಬ್ಯಾಚ್ ಈಗ ಓದಿ ಹೋಗಿದ್ದಾರೆ ಇಲ್ಲಿ? ಈ ಕನಿಷ್ಠ ಒಂದು 10 ಬ್ಯಾಚ್ ಹೆಚ್ಚಿಗೆ ಹೋಗಿದ್ದಾರೆ. ಎಷ್ಟು ಜನ ನೌಕರಿ ತೊಗೊಂಡಿರ್ತಾರೆ ಅನ್ನೋದೊಂದು? ಮೊನ್ನೆ ನಾನು ಬಂದು 2 ವರ್ಷದಲ್ಲಿ ರೀಸೆಂಟಾಗಿ ಒಂದು 28 ಜನ ಜಾಬ್ ತೊಗೊಂಡಿದ್ರು. ಅವ್ರಿಗೆ 28 ಜನರಿಗೂ ಕರೆದು ಸನ್ಮಾನ ಮಾಡಿದ್ವಿ ನಾವೇ. ಹೌದಾ? 2 ವರ್ಷದೊಳಗೆ. ಅದಕ್ಕಿಂತ ಮುಂಚೆ ಭಾಳ ಜನ ಆಗಿದ್ದಾರೆ, ಅವ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಓಕೆ. ಹಾಂ. ಓಹೋ, ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಊಟ ಮಾಡಿ ಬೇಕಾದಷ್ಟು ಜನ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ ಇವತ್ತು. ಓಕೆ. ಬೆಳಿಗ್ಗೆ ಆ್ಯಕ್ಟಿವಿಟೀಸ್ ಏನೇನು ಶುರು ಆಗುತ್ತೆ? ಎಷ್ಟು ಗಂಟೆಗೆ ಹೇಳ್ತಾರೆ ಹುಡುಗರು? ಪ್ರತಿದಿನ ಬೆಳಿಗ್ಗೆ ನಮ್ಮ ಮಕ್ಕಳು 5 ಗಂಟೆಗೆ ಎದ್ದೇಳ್ತಾರೆ. 5 ಗಂಟೆಗೆ ಎದ್ದು ಅವ್ರಿಗೆ ಪ್ರಾರ್ಥನೆ ಇರುತ್ತೆ, ಯೋಗ ಇರುತ್ತೆ, ಅದಾದಮೇಲೆ ಸ್ಟಡಿ ಅವರ್ ಅಂತ ಇರುತ್ತೆ, ಅಭ್ಯಾಸ ಅವಧಿ ಅಂತ ಹೇಳಿ. ಅದಾದಮೇಲೆ ಟಿಫಿನ್ ಇರುತ್ತೆ, ಸ್ನಾನ ಇರುತ್ತೆ. ಅದಾದ ತಕ್ಷಣ ಸ್ಕೂಲ್ ಅವರ್ ಸ್ಟಾರ್ಟ್ ಆಗುತ್ತೆ. 8:30ಯಿಂದ 9 ಗಂಟೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. 4:15ವರೆಗೆ ಸ್ಕೂಲ್ಗೆ ಹೋಗ್ತಾರೆ, ಮತ್ತು 4:15ಗೆ ವಾಪಸ್ ಬರ್ತಾರೆ. 4:15 ಬಂದಮೇಲೆ ಪ್ರಾರ್ಥನೆ ಮಾಡಿಸ್ತೀವಿ, ಪ್ರೇಯರ್ ಮಾಡಿಸ್ತೀವಿ. ಪ್ರೇಯರ್ ಆದಮೇಲೆ ಮತ್ತೆ 7 ಗಂಟೆಯಿಂದ ಊಟ ಸ್ಟಾರ್ಟ್ ಆಗುತ್ತೆ. ಪ್ರತಿದಿನ ಬೆಳಿಗ್ಗೆ 3 ಬ್ಯಾಚು, ಮಧ್ಯಾಹ್ನ 3 ಬ್ಯಾಚು, ರಾತ್ರಿ 3 ಬ್ಯಾಚ್, 6 ಬ್ಯಾಚ್ ಊಟ ಮಾಡಿಸ್ಬೇಕು. ಹಂಗೆ ಮಾಡಿದ್ದೀರಿ? ಹೌದು ರೀ. ಒಂದು ಊಟದ ಹಾಲಲ್ಲಿ 1200ರಿಂದ 1400 ಜನ ಮಕ್ಕಳು ಕೊಡ್ತಾರೆ. ಆ ಥರ 3 ಬ್ಯಾಚ್ ಕೊಡ್ತಾರೆ ಊಟ. ಏನು ಊಟ ಕೊಡ್ತೀರಿ? ಬೆಳಿಗ್ಗೆ ಟಿಫಿನ್ ಇರುತ್ತೆ, ಒಂದಿನ ಉಪ್ಪಿಟ್ಟು, ಅವಲಕ್ಕಿ ಒಗ್ಗರಣೆ, ಆಮೇಲೆ ಚಿತ್ರಾನ್ನ, ಪಲಾವು, ಆಮೇಲೆ ಸಂಡೇ ಇಡ್ಲಿ ಇರುತ್ತೆ. ಮಧ್ಯಾಹ್ನ ಅನ್ನ ಸಾಂಬಾರು, ಇದು ಬಿಸಿ ಊಟ ಗೌರ್ಮೆಂಟ್ ಕಡೆಯಿಂದ. ರಾತ್ರಿ ಚಪಾತಿ, ಅನ್ನ ಸಾಂಬಾರು ಇರುತ್ತೆ ರಾತ್ರಿ. ಓಕೆ. ಹುಡುಗರು ಎಷ್ಟು ಬೇಕಾದರೂ ಹೊಟ್ಟೆ ತುಂಬ ಊಟ ಮಾಡ್ಬೋದು? ಎಷ್ಟು ಬೇಕಾದ್ರೂ ಊಟ ಮಾಡ್ಬೋದು. ಈಗ ಮಹಿಳೆಯರಿಗೆ ಕೂಡ ಮಾಡ್ತಾರೆ ಅಂತ ಕೇಳಿದ್ದು? ಹೌದು, ಅದು ಕಾಟ್ರಳ್ಳಿ ಮಾಡ್ತಾರೆ. ಎಲ್ಲಿ? ಕಾಟ್ರಳ್ಳಿ ಅಂತ ಬರ್ತಾರೆ ಇಲ್ಲಿ, ಕೋಳೂರು ಕಾಟ್ರಳ್ಳಿ ಅಂತ ಬರ್ತಾರೆ ನೋಡ್ರಿ. ಎಷ್ಟು ಕಿಲೋಮೀಟರ್ ಇಲ್ಲಿಂದ? ಇಲ್ಲಿಂದ ಒಂದು 6 ಕಿಲೋಮೀಟರ್ ಆಗುತ್ತೆ, 6-7 ಕಿಲೋಮೀಟರ್. ಕಾಟ್ರಳ್ಳಿ. ಹಾಂ, ಅಲ್ಲಿ ಬಿಲ್ಡಿಂಗ್ ಎಲ್ಲ ರೆಡಿ ಆಗಿದ್ದಾರೆ. ಈ ವರ್ಷ ಜೂನಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಬೇರೆ ಮಹಿಳೆಯರಿಗೆ? ಓನ್ಲಿ ಮಹಿಳೆಯರು. ಕಾಲೇಜು ಏನು ಕಾಲೇಜ್? PU ಕಾಲೇಜ್, PU ಡಿಗ್ರಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಓದೋರಿಗೆ. ಒಟ್ಟಾರೆ ಈ ಸಂಸ್ಥೆದು ಎಷ್ಟು ಕಾಲೇಜ್ ಇದೆ ಸರ್? ಒಟ್ಟಾರೆ 2 PU ಕಾಲೇಜ್ ಇದಾವೆ, ಆಮೇಲೆ ಒಂದು ಡಿಗ್ರಿ ಕಾಲೇಜ್ ಇದೆ, ಒಂದು BBM ಕಾಲೇಜ್ ಇದೆ, ಒಂದು ಮೆಡಿಕಲ್ ಕಾಲೇಜ್ ಇದೆ, ಆಮೇಲೆ ಹೈಸ್ಕೂಲ್ ಇದೆ, ಗೌರ್ಮೆಂಟ್ ಹೈಸ್ಕೂಲ್ ಇದೆ, ನಮ್ಮದೊಂದು ಪ್ರೈಮರಿ ಸ್ಕೂಲ್ ಇಷ್ಟೇ ಇದೆ. ಓಕೆ. ಫೀಸ್ ಹೇಗಿದೆ? ಗೌರ್ಮೆಂಟ್ ಫೀಸ್ ರೀ. ಗೌರ್ಮೆಂಟ್ ಫೀಸ್? ಗೌರ್ಮೆಂಟ್ ಫೀಸ್. ಹೌದಾ? ಕಾಲೇಜ್ ಮಾತ್ರ ಗೌರ್ಮೆಂಟ್ ಫೀಸ್ ಪ್ಲಸ್ ಅವ್ರಿಗೆ ಲ್ಯಾಬ್ಗೆ ಬೇಕಾಗುತ್ತೆ ಎಲ್ಲ 17,000 ತೊಗೊತಾರೆ PU ಕಾಲೇಜಿಗೆ. ಅಷ್ಟು ಬಿಟ್ಟರೆ ಮತ್ತೆ ಹೆಚ್ಚಿಗೆ ಫೀಸ್ ಯಾವ್ದು? ಓಕೆ. ಈ ಹಾಸ್ಟೆಲ್ ಇದ್ದವ್ರಿಗೆ ಕಂಪ್ಲೀಟ್ ಫ್ರೀನಾ ಅಥವಾ ಹೇಗೆ? ಹಾಸ್ಟೆಲ್ ಇದ್ದವ್ರಿಗೆ, ಕಾಲೇಜ್ ಮಕ್ಕಳಿಗೆ ಫೀಸ್ ಕಟ್ಟಲೇಬೇಕು ರೀ. ಹಾಸ್ಟೆಲ್ ಫ್ರೀ. ಹಾಸ್ಟೆಲ್ ಫೀಸ್ ಇರಂಗಿಲ್ಲ, ಕಾಲೇಜ್ ಫೀಸ್ ಇರುತ್ತೆ, ಕಟ್ಟಬೇಕು. ಓಕೆ. ಈ ಮಕ್ಕಳಿಗೆ ತಗೋತಿರಲ್ಲ 5ನೇ ಕ್ಲಾಸಿಂದ, ಅವ್ರಿಗೆ ಹಾಸ್ಟೆಲ್ ಫ್ರೀ, ಅವ್ರಿಗೆ ಸ್ಕೂಲ್ ಫೀಸ್ ಮಾತ್ರ ಕಟ್ಟೋದು. ಎಷ್ಟು? 2,000 ರೂಪಾಯಿ ಐತ್ರಿ. 2,000 ರೂಪಾಯಿ ಐತೆ ಅಷ್ಟು ಇಡೀ ವರ್ಷಕ್ಕೆ? ಒಂದು ವರ್ಷಕ್ಕೆ. ಇದೆಲ್ಲ ದಂಡ ಸೇವೆ ಮಾಡಕ್ಕೆ ಬಂದಿರ? ಸೇವೆ ರೀ ನಮ್ದೆಲ್ಲ. ಬ್ಯಾಚ್ ವೈಸ್ ಇರ್ತೈತ್ರಿ ನಮ್ದು. ಇಲ್ಲೇ ನಾವು ಹಾಸ್ಟೆಲ್ ಹುಡುಗ್ರಿ. ಬೆಳಗ್ಗೆ ಈಗ 6 ಗಂಟೆಗೆ ಒಂದು ಬ್ಯಾಚ್ ಇರ್ತೈತಿ, ಮಧ್ಯಾಹ್ನ ಒಂದು 12 ಗಂಟೆಗೆ ಒಂದು ಬ್ಯಾಚ್, ಮತ್ತೆ 2 ಗಂಟೆಗೆ ಒಂದು ಬ್ಯಾಚ್, ಹಂಗ್ ಶಿಫ್ಟ್ ವೈಸ್ ಚೇಂಜ್ ಆಗ್ತಿರ್ತೀವ್ರಿ. ಒಂದೊಂದು ಶಿಫ್ಟ್ ಬಂದಾರ ಒಟ್ಟು ಇಲ್ಲಿ ಕಂಟಿನ್ಯೂ ಸರ್. ನಮ್ದು ಇಲ್ಲಿ ಹಾಸ್ಟೆಲ್ ಹುಡುಗ್ರಿ ಸರ್.
ಒಂದೊಂದ್ ಶಿಫ್ಟ್ ಇರ್ತೈತಿ, ಚೇಂಜ್ ಆಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ನೀವೇನು ಓದ್ತೀರಿ? ನಾವು ಕಾಂಪಿಟೇಟಿವ್ ಓದಕತ್ತೀವಿ. ಕಾಂಪಿಟೇಟಿವ್ PSI PC FTS ಎಲ್ಲ ಓದ್ತಾ ಇದೀವಿ ಸರ್. ಹಂಗಾಗಿ ಇಲ್ಲಿ ಓದ್ತಾ ಇದೀವಲ್ಲ ಸರ್, ಅಜ್ಜಾರ್ ಭಾಳ ಅನುಕೂಲ ಮಾಡಿಕೊಡ್ರಿ ಸರ್. ಈ ಕಾಂಪಿಟೇಟಿವ್ ಓದೋರಿಗೆ ಯಾರು ನಮ್ ಕೈ ಹಿಡಿದಿಲ್ಲ, ಅಜ್ಜಾರ್ ಮಾತ್ರ ಭಾಳ ಕೈ ಹಿಡ್ದಾರ. ಯಾಕಂದ್ರ 1 ವರ್ಷ 2 ವರ್ಷ ಆಗೈತ್ರಿ, ನಮ್ಮ ಅಪ್ಪ ಅಮ್ಮ ಎಲ್ಲರಿಗೆ ಅಲ್ಲಿಗಿನ ನಾವು ಒಂದು ಏನಾರ ಒಂದು ಜಾಬ್ ತಗೊಂಡ್ ಹೋಗೋ ಕನಕ ಇಲ್ಲಿ ಒಂದು 30-40 ಹುಡುಗರು ಹಿಂದ್ಲ ಸಲ ಹಿಂದ್ ವರ್ಷ ಪೊಲೀಸ್ ಆಗಿ ಹೋಗ್ಯಾರ ಸರ್. ಪೊಲೀಸ್ 40 ಹುಡುಗರು ಆಗ್ಯಾರ ಸರ್. ಅದು ಒಂದು. ಮತ್ತೆ ಇಲ್ಲಿ ಓದ್ರೆ ಭಾರಿ ಹೆಲ್ಪ್ ಐತಿ ಸರ್. CET ಮಾತ್ರ ಬೆಸ್ಟ್ ಐತಿ ಸರ್ ಓದಕ. ಯಾಕಂದ್ರ ಯಾರು ಹಾಕಾರ ಇಲ್ಲ ಸರ್. ಈ ಕಡೆ ಉತ್ತರ ಕರ್ನಾಟಕ ಭಾಗದಾಗ ಕೊಪ್ಪಳದಾಗ ಅಜ್ಜಾರ್ ಮಾಡ್ದಂಗೆ CET ಓದಾರ ಯಾರು ಮಾಡಿಲ್ಲ ಸರ್. ಅಷ್ಟು ಭಾರಿ ಹೆಲ್ಪ್ ಆಗಿದೆ ಸರ್ ನಮಗಂತ್ರ. ನಾವಂತ್ರ ಒಂದು ನೌಕರಿ ತಗೊಂಡು ಹೋಗ್ಬೇಕು ಸರ್ ಮನೆಗೆ. ಹಂಗ ಹೋದ್ರಂದ್ರ ನಮ್ಗೆ ಅದು ಇದಾಗಲ್ಲ. ಈ ಸಲ ಒಂದು ನೌಕರಿ ತಗೊಂಡು ಹೋಗ್ಬೇಕು ಸರ್. ತಗೊಂಡ ಹೋಗ್ಬೇಕು. ಅಪ್ಪ ಅಮ್ಮನ ಆಸೆನ ಅಜ್ಜರ ಆಸೆ ಒಂದು ಖುಷಿ ಮಾಡೇ ಹೋಗ್ಬೇಕು. ಹಂಗ ಹೋಗಂಗಿಲ್ಲ. ಈ ಸಲ ಮಾಡ್ಕೊಂಡ್ ಹೋಗ್ಬೇಕು ಸರ್ ಒಂದು ನೌಕರಿನ. ಯವ್ವ ಈಗಿನ ಹುಡುಗರಿಗೆ ನೋಡಿ ಅವಕಾಶ ಐತಿ. ನಿಮ್ಮ ಕಾಲಕ್ಕೆ ಇವು ಏನು ಇರ್ಲಿಲ್ಲ. ನಮ್ಮ ಕಾಲಕ್ಕೆ ಏನೈತ್ರಿ? ಏನೂ ಇಲ್ಲ. ಏನಿಲ್ಲ. ನೀವು ಸಾಲಿಗೆ ಪಾಲಿಗೆ ಸಾಲಿ ಒಂದು ಹೋಗ್ಚಾರ ಇಲ್ರಿ. ಆಗಿನ ಕಾಲ ಓಟ ನಾವು ಕಲಿಸಿಲ್ಲ, ಕಳಿಸಿಲ್ಲ. ನಮಗೆ ಸಾಲಿ ಭಾಗ್ಯ ಇದ್ದಿಲ್ಲ ನೋಡ್ರಪ್ಪ. ಹುಡುಗರೆಲ್ಲ ಕೇಳಿಸ್ಕೊಡ್ರಿ. ಅಂದ್ರೆ ಇವ್ರ ವಯಸ್ಸಿನಾಗ ಏನ್ ಹಿಂದಿದ್ರಲ್ಲ ಪಾಪ ಈ ಅವಕಾಶಗಳು ಏನೂ ಇರ್ಲಿಲ್ಲ ಅವ್ರಿಗೆ. ನಮಗೆಲ್ಲ ಮೂಲ ಸೌಕರ್ಯಗಳಿದ್ದು ನಾವು ಅದನ್ನ ಸದುಪಯೋಗ ಮಾಡ್ಕೋಬೇಕಂತ ಏನೇನು ಓದ್ತೀರಿ? ಯಾರ್ಯಾರು ನೀವೆಲ್ಲ ಯಾವ ಕ್ಲಾಸ್ನವರು? ಇವರು 9th ಸರ್. ಇವರು ಫಸ್ಟ್ ಇಯರ್ ಸರ್. ಈಗ ಹಾಸ್ಟೆಲ್ ವ್ಯವಸ್ಥೆ ಇದೆಯಾ ನಿಮ್ಗೆಲ್ಲ? 5,000 ಹುಡುಗರು ಸರ್ ಹಾಸ್ಟೆಲ್ ವ್ಯವಸ್ಥೆ ಇರೋದು. 5,000 ಹುಡುಗರು ಅಜ್ಜಾರ್ ಮಾಡಿರೋದು 5,000 ಹುಡುಗರು ಸರ್ ಹಾಸ್ಟೆಲ್. ಮತ್ತೆ ಈ ಹುಡುಗಿಯರಿಗೆ ಒಂದ್ 2,000 ಒಟ್ಟು ಹುಡುಗಿಯರಿಗೆ ಹಾಸ್ಟೆಲ್ ಮಾಡ್ತಾ ಇದಾರೆ ಸರ್. ಈ ಓಪನಿಂಗ್ ಐತಿ ಸರ್ ಈ ಸಲ. ಏನೇನ್ ಕೊಡ್ತಾರೆ ನಿಮ್ ಬೆಳಿಗ್ಗೆಯಿಂದ? ಬೆಳಗ್ಗೆ ಟಿಫನ್ ಸರ್, ಮಧ್ಯಾಹ್ನ ಅನ್ನ ಸಾಂಬಾರು, ನೈಟ್ ಚಪಾತಿ ಪಲ್ಯ ಅನ್ನ ಸಾಂಬಾರು, ಮತ್ತೆ ಗೆಸ್ಟ್ ಊಟ ಇರ್ತದೆ ಸರ್. ಒಂದ್ ತಿಂಗಳಿಗೆ ಗೆಸ್ಟ್ ಊಟ ಅಂತ ಸರ್. ಹಿಂಗ ಭಕ್ತರು ಬಂದ್ ಮಾಡಿಸ್ತಾರ ಸರ್. ಅಂತ ತಿಂಗಳಿಗೆ ಏನಲ್ಲ ಅಂದ್ರೆ ಒಂದ್ 2-3 ಹಂಗ ಸಿಗ್ತಾವ ಸರ್. ಏನ್ ಮಾಡಿಸ್ತಾರ ಅವ್ರು ಪಾನಿಪುರಿ, ಜಿಲೇಬಿ, ಗೋಬಿ ಎಲ್ಲ ಬೇಕಾದ ಸರ್. ಒಂದ್ ಐಟಮ್ ಇರ್ತಾರೆ. ಎಲ್ಲ ಪಾನಿಪುರಿ ಹುಡುಗರಿಗೆ. ಹ್ಞೂ ಸರ್. 5,000 ಹುಡುಗರಿಗೆ ಸರ್. ಅವು ಮತ್ತೆ ಅನ್ಲಿಮಿಟೆಡ್ ಸರ್. 20 ತಿಂತೀಯ 30 ತಿಂತೀಯ, ನೀವು ಎಷ್ಟು ತಿಂತೀರ ಅಷ್ಟು ತಿನ್ಬೋದು. ನೀವೇ ಪುಣ್ಯವಂತರ ಕಣೆ. ಹಾಸ್ಟೆಲ್ ಡ್ರೆಸ್ ನಾವು ಅವ್ರು ತುಂಬಿರ್ತಾರೆ. ನಮ್ಮ ಮಠದ ಕಡೆಯಿಂದ ಒಂದು ಪಂಚೆ ಮತ್ತೊಂದು ಲುಂಗಿ ನಾವು ಕೊಡ್ತೀವಿ. ಇದು ಒಂದು ಶರ್ಟ್. ಓಕೆ. ಇವ್ರಿಗೆ ಅಜ್ಜಾರು ಪ್ರವಚನ ಮಾಡ್ತಾರೆ ಅಂದ್ರೆ ಯಾವ ಥರದ್ದು? ಪ್ರತಿ ಅಮಾವಾಸ್ಯೆಗೆ ಬೆಳಕಿನಡೆಗೆ ಕಾರ್ಯಕ್ರಮ ಅಂತ ಮಾಡ್ತಾರೆ. ಅಲ್ಲಿ ಮಠದಾಗ ಮಾಡ್ತಾರೆ. ಅಲ್ಲಿ ಅಜ್ಜರ್ ಮಾತಾಡ್ತಾರೆ. ಹೇಳೋ ಮುಂದೆ ತಮ್ಮ ಹಿನ್ನೆಲೆ ಅಥವಾ ನಾವು ನಡೆದು ಬಂದ ದಾರಿ ಹೇಗಿತ್ತು ಅದನ್ನೆಲ್ಲ ಹೇಳ್ತಾರ ಮಕ್ಕಳು? ಹೇಳ್ತಾರೆ. ಒಂದ್ಸರಿ ಹೇಳಿದ್ದಾರೆ. ಅವರು ಅಜ್ಜರ ಮೂಲ ಹೆಸರು ಪರ್ವತಯ್ಯ ಅಂತ ಹೇಳಿ. ಅವರು ಇದೆ ನಮ್ಮ ಹಾಸ್ಟೆಲ್ನಾಗ ನಮ್ಮ ಮಕ್ಕಳು ಹೆಂಗೆ ಓದಿದ್ರು ಇದೇ ಥರ ಅವರು ಇಲ್ಲೇ ಓದಿ ಅಭ್ಯಾಸ ಮಾಡಿ ಶಿವಶಾಂತಿವರ ಮಹಾಸ್ವಾಮೀಜಿಗಳಂತ ಗುರುಗಳು ಅವರು ಕೈ ಒಳಗೆ ಶಿಷ್ಯರಾಗಿ ಅವ್ರು ಇವತ್ತು ಈ ಸ್ಥಾನದಾಗಿದ್ದಾರೆ. ಮಕ್ಕಳಿಗೆ ಹೇಳ್ತಾರೆ? ಹಾಂ ಹೇಳ್ತಿರ್ತಾರೆ. ನಾನು ನಿಮ್ಮಂಗೆ ಓದ್ರಿ, ಚೆನ್ನಾಗಿ ಓದ್ರಿ, ಅಭ್ಯಾಸ ಮಾಡಿರಿ, ತಂದೆ ತಾಯಿ ಕಷ್ಟಪಡ್ತಾರೆ, ಅವ್ರ ರಾಸೆ ನಿರಾಸೆ ಮಾಡಬೇಡ್ರಿ ಎಲ್ಲ ಹೇಳ್ತಾರೆ. ಓಕೆ. ಅವಾಗವಾಗ ಭೇಟಿ ಕೊಡ್ತಾರ ಇಲ್ಲಿ? ಹೌದು, ಭೇಟಿ ಕೊಡ್ತಾರೆ. ಕೊಟ್ಟೇನು ಪಾಠ ಗಿಟ ಹೇಗೆ ನಡೀತಾ ಇದೆ? ಅಥವಾ ಪಾಠ ಚೆಕ್ ಮಾಡ್ತಾರೆ, ಸ್ವಚ್ಛತೆ ಆದ್ಯತೆ ಕೊಡ್ತಾರೆ, ಊಟ ನೋಡ್ತಾರೆ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ. ಗಮನದಲ್ಲಿ ಇರುತ್ತೆ. ಹೌದೌದು. ಓಕೆ. ಈಗ ಮಕ್ಕಳಿಗೆ ಏನಾದರೂ ಏನಾದರೂ ಆದಾಗ ಹಾಸ್ಪಿಟ್ಲ್ ವ್ಯವಸ್ಥೆ ಅದ? ನಮ್ಮ ಹಾಸ್ಪಿಟ್ಲ್ ಮೆಡಿಕಲ್ ಕಾಲೇಜ್ ಇದಲ್ಲ. ಮೆಡಿಕಲ್ ಕಾಲೇಜ್ ಇಲ್ಲ, ನಮ್ಮ ಒಳಗೆ ಒಂದು ಹಾಸ್ಪಿಟ್ಲ್ ಮಾಡಿದ್ವಿ. ಅವ್ರು ಮೆಡಿಕಲ್ ಕಾಲೇಜಿಂದ ಡಾಕ್ಟರ್ ಬರ್ತಾರೆ, ಅವರು ನೋಡ್ತಾರೆ. ಹೌದಾ? ಓಕೆ. ಹಾಂ. ಹಾಸ್ಪಿಟ್ಲ್ ಸಮಸ್ಯೆ. ಸೊ ಅದು ಕೂಡ ತೊಂದರೆ. ಈ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ತಂದೆ ತಾಯಿ ನೆನಪಾಗೋದು ಸಾಮಾನ್ಯ. ಹೇಗೆ ಅವರು ಶುರುವಿನಲ್ಲಿ ಬಂದಾಗ ಹೇಗೆ ಇಲ್ಲಿ ಹೊಂದ್ಕೊತಾರೆ? ಸ್ಟಾರ್ಟಿಂಗ್ 1 ತಿಂಗಳು 2 ತಿಂಗಳು ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರು ಅಳೋದು, ನೆನಪು ಮಾಡ್ಕೊಳ್ಳೋದು, ನಮ್ಮ ಮನೆಗೆ ಹೋಗ್ತಾನೋದು ಈ ಥರ ಮಾಡ್ತಿರ್ತಾವೆ. ಬರ್ತಾ ಹೊಂದ್ಕೊಳ್ತಾರೆ. 1 ತಿಂಗಳು ಕಷ್ಟ. ಜೂನಿಂದ ಜುಲೈ ತನಕ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಅವ್ರು ಸ್ವಲ್ಪ ಅಡ್ಜಸ್ಟ್ ಆಯ್ತಾರೆ ಅಂದ್ರೆ ಅವ್ರು ಹೋಗಂಗಿಲ್ಲ. ಅವ್ರು ಹೋಗ್ರಿ ಅಂದ್ರೆ ಹೋಗಲ್ಲ ಅವ್ರು. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಸೃಜನ್ ಅಂತ ಸರ್. ಸೃಜನ್? ಹಾಂ ಸರ್. ಯಾವರು? ನಮ್ದು ರಾಯಚೂರು ಸರ್. ರಾಯಚೂರು? ಹಾಂ ರೀ. ಓಕೆ. ಇಲ್ಲಿ ಏನು ಓದ್ತಾ ಇದ್ದೀರಿ? ಇಲ್ಲಿ ಫಸ್ಟ್ PUC ಕಾಮರ್ಸ್ ಓದತ್ತೇನೆ ಸರ್. SLC ವರೆಗೆ ಎಲ್ಲಿ ಆಗಿದ್ದು? SLC ವರೆಗೂ ನಮ್ದು ಹುಬ್ಳಿಯಲ್ಲಿ ಆಗಿದ್ರಿ ಸರ್. ಈಗ ಫಸ್ಟ್ PUC ಇಲ್ಲೇ ಫಸ್ಟ್ ಅಜ್ಜಾರ್ ಮಠದಾಗ ಓದತ್ತೇನೆ ರೀ ಸರ್. ಯಾಕೆ ಈ ಮಟ್ಟಕ್ಕೆ ಬರ್ಬೇಕು ಅಂತ ಅನಿಸ್ತು? ಈ ಮಠಕ್ಕೆ ಬರ್ಬೇಕನ್ಸಿದಂದ್ರೆ ಸರ ಬರೋದಿದ್ದಿದ್ದಿಲ್ರಿ. ಕೊಪ್ಪಳ ಅಲ್ಲ, ಅಜ್ಜಾರ ಮಠನೂ ಒಂದು ಸ್ವಲ್ಪ ನೋಡ್ಕೊಂಬ, ಅಲ್ಲಿ ಒಂದು ಸ್ವಲ್ಪ ಸೇವಾ ಮಾಡ. ಅಜ್ಜಾರ್ದ ಎಲ್ಲ ವಿದ್ಯಾಬುದ್ಧಿ ಬರ್ತೈತಿ. ಮಾನಸಿಕವಾಗಿ ಎಲ್ಲ ದೈವಿಕವಾಗಿಯೂ ಎಲ್ಲ ಯೋಗ ಕಲಿಸ್ತಾರ್ರಿ ಇಲ್ಲಿ ಸಂಡೆಕ್ಕೊಮ್ಮೆ. ಆಮ್ಯಾಗ ಅಜ್ಜಾರು ಬಂದು ಎಲ್ಲರಿಗೆ ಮಾತಾಡ್ಸೋದು. ಆಮೇಲೆ ನಮ್ಮ ಕಾಲೇಜ್ ನೋಡಿದ್ರೆ ಎಷ್ಟು ಚಲೋ ಐತ್ರಿ, ಹಾಸ್ಟೆಲ್ ನೋಡಿದ್ರೆ ಎಷ್ಟು ಚಲೋ. ಫೀಸ್ ಹೆಚ್ಚಿಗೆ ಇರ್ಬೋದೇನೋ,
ತಂದೆ ತಾಯಿದ ಕಷ್ಟ ಇರ್ತೈತಿ, ಫೀಸ್ ಹೆಚ್ಚಿಗೆ ಇರ್ಬೋದು ಏನೋ ಅಂತ ತಿಳ್ಕೊಂಡಿದ್ದೀವಿ ರೀ. ಆದ್ರೆ ಎಲ್ಲ ಕಡಿಮೆ ಐತ್ರಿ, ಫೀಸ್ ಗೀಸ್ ಎಲ್ಲ ಓದಕ್ಕೂ ಚಲೋ ಐತ್ರಿ, ಅದ್ರ ಸಂಬಂಧ ಬಂದಂಗೆ. ಓಕೆ. ಈಗ ಅಲ್ಲಿ ಓದಿದ್ದಕ್ಕೆ ಇದಕ್ಕೆ ಏನು ಅನ್ಸುತ್ತೆ? ಅಲ್ಲಿ ಬರೇ ಓದಿಸ್ತಿದ್ರಿ, ಅಂಥವು ಯೋಗ ಅಂಥವು ಏನು ಮಾಡಿಸ್ತಿದ್ರಿ. ಇಲ್ಲಿ ಓದೋನು ಬಹುದ್ರಿ, ಆಟ ಆಡೋನು ಬಹುದ್ರಿ. ಆಮೇಲೆ ಜಾತ್ರೆ ಬಂದಾಗ ಅಜ್ಜಾರ ಸೇವಾನು ಮಾಡ್ಬೋದ್ರಿ. ಆಮ್ಯಾಗ ಯೋಗಾನು ಮಾಡಿಸ್ತಾರ್ರಿ. ಒಟ್ಟು ಎಲ್ಲ ಥರದ್ದು ನಮ್ಮ ಕಡೆ ಮಾಡಿಸ್ತಾರ್ರಿ ಅಜ್ಜಾರ. ಓಕೆ. ಈಗ ಅಲ್ಲಿ ಆದರೆ ಪೇರೆಂಟ್ಸ್ ಇದ್ದರು, ನೀವು ಓದ್ತಿರೋ ಇಲ್ಲೋ ಏನು ಮಾಡ್ತೀರಿ ಅಂತ ಗಮನಿಸ್ತಾ ಇದ್ರು. ಇಲ್ಲಿ ಪೇರೆಂಟ್ಸ್ ಇಲ್ಲ ನಿಮಗೆ, ಅದನ್ನು ಹೇಗೆ ಈಗ ನಿಮಗೆ ಜವಾಬ್ದಾರಿ, ನೀವು ಓದಿದರೆ ನಿಮ್ಮ ಇಷ್ಟ, ಇಲ್ಲಾಂದ್ರೆ ಆಟ ಆಡಕ್ಕೆ ಹೋಗ್ಬೋದು, ಅವನ್ನೆಲ್ಲ ಹೇಗೆ ಇದನ್ನು ಮಾಡ್ತೀರಿ? ಅವರು ವಾರ್ಡನ್ ಅಂತ ಇರ್ತಾರ್ರಿ. ಈಗ ಹೈಸ್ಕೂಲಿಗೆ ಬೇರೆ, ಆಮೇಲೆ ಪ್ರೈಮರಿಗೆ ಬೇರೆ, ಕಾಲೇಜವ್ರಿಗೆ ಬೇರೆ, ಡಿಗ್ರಿಯವ್ರಿಗೆ ಬೇರೆ, ಹಿಂಗೆ ವಾರ್ಡನ್ ಅಂತ ಇರ್ತಾರ್ರಿ. ಅವ್ರು ವಾರ್ಡನ್ನು ಎಲ್ಲ ಹುಡುಗರು ಓದಾತಾರೋ ಇಲ್ಲೋ ಒಟ್ಟು ಎಲ್ಲ ಥರದ್ದು ಕೇರ್ ತೊಗೊಂತಾರ್ರಿ. ಓದಾತಾರೋ ಇಲ್ಲೋ ಏನು ಮಾಡತ್ತಾರ, ಮುಕ್ಕೊಂಡಿದ್ರೆ ಲಘು ಹಬ್ಬಿಸ್ಕೊಂಡು 5 ಗಂಟೆಗೆ ಹಬ್ಬಿಸ್ಕೊಂಡು ಕರ್ಕೊಂಬಂದು ಓದಿಸ್ತಾರ್ರಿ. ಆಮ್ಯಾಗ 5:30 6 7:30 ತನಕ ಓದಿಸ್ತಾರ್ರಿ. 7:30 8:30 ತನಕ ನಾಷ್ಟ ಇರ್ತೈತ್ರಿ. 1ನೇ ಬೆಲ್ ನಮ್ದು ರೀ, ಫಸ್ಟ್ PUC ಫಸ್ಟ್ PUC ಪ್ರೈಮರಿ ಹುಡುಗರು ಇರ್ತೈತ್ರಿ. ಸೆಕೆಂಡ್ ಬೆಲ್ ಹೈಸ್ಕೂಲ್ ಅವ್ರದ್ದು ಇರ್ತೈತ್ರಿ. ಆಮೇಲೆ ಹಾಂ ರೀ, ಹಂಗೆ ಕೇರ್ ತೊಗೊಂತಾರೆ. ಅಂದರೆ ಯಾರೋ ಒಬ್ರು ನೋಡೋರು ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಗಿಂಡ್ಸ್ ಎಲ್ಲ? ಆಟ ಪಾಠ ಎಲ್ಲ ಹೇಗೆ? ಇಲ್ಲಿ ಆಟ ಗೀಟ ಎಲ್ಲ ಚಲೋ ಇರ್ತೈತ್ರಿ. ಇಲ್ಲಿ ಹಾಸ್ಟ್ಲ್ ವತಿಯಿಂದನ ನಮ್ಗೆ ಹಿಂಗೆ ಒಂದು ತಿಂಗಳದಾಗ ಪೂರ್ತಿ ಇಡೀ 1 ತಿಂಗಳದಾಗ ಒಮ್ಮೆ ಎಲ್ಲರದ್ದು ಆಟ ಆಡಿಸಿ ಅವ್ರಿಗೆ ಪ್ರೈಸ್ ಕೊಡ್ತಾರೆ. ಕಬಡ್ಡಿ ಇರ್ತೈತ್ರಿ, ವಾಲಿಬಾಲ್ ಇರ್ತೈತ್ರಿ, ಖೋಖೋ ಇರ್ತೈತ್ರಿ, ಕ್ರಿಕೆಟ್ ಇರ್ತೈತ್ರಿ. ಎಣ್ಣೆ ಆಟ ಆಡ್ಬೋದ್ರಿ ಅಲ್ಲಿ. ಒಂದು ಆಟ ಹಿಂಗೆ ಇಲ್ಲ ಅನ್ನಂಗಿಲ್ರಿ. ಅದಕ್ಕೆ ಮತ್ತೆ ಹಿಂಗೆ ಪ್ರೈಸ್ ಕೊಡ್ತಾರ್ರಿ. ನಿಮ್ಮಲ್ಲಿರೋ ಟ್ಯಾಲೆಂಟನ್ನು ಹೆಂಗೆ ಕಂಡು ಹಿಡಿತಾರೆ? ಈಗ ಕೆಲವೊಬ್ಬರಿಗೆ ಸ್ಪೋರ್ಟ್ಸ್ ಇಷ್ಟ, ಕೆಲವೊಬ್ರಿಗೆ ಸಿಂಗಿಂಗ್ ಇಷ್ಟ, ಒಬ್ಬೊಬ್ರಿಗೆ ಒಂದೊಂದು ಇರುತ್ತಲ್ಲ. ಅವರು ಫಸ್ಟ್ ಬಂದಾಗ ಏನು ನೋಡಂಗಿಲ್ರಿ, ಸುಮ್ಮನೆ ಮಾತಾಡಿಸ್ತಿರ್ತಾರೆ, ನೋಡ್ತಾರೆ. ಆಮೇಲೆ ನೋಡಿಂದ ಅಲ್ಲಿ ಕಾಲೇಜ್ದಾಗ ಇಟ್ಟಿರ್ತಾರೆ ಅವು ಡ್ರಾಯಿಂಗ್ ಕಾಂಪಿಟೇಷನ್ನು, ಆಮೇಲೆ ಸಿಂಗಿಂಗ್ ಕಾಂಪಿಟೇಷನ್ನು, ಡ್ಯಾನ್ಸ್ ಕಾಂಪಿಟೇಷನ್ನು ಅವನವನ್ನ ಇಟ್ಟಿರ್ತಾರೆ. ಅದ್ರ ಪ್ರಕಾರ ಇಲ್ಲಿ ಮಠಕ್ಕೆ ಬಂದಾಗ ಕೇಳ್ತಾರೆ, ಹಿಂಗೆ ಹೇಳ್ತಾರೆ. ಅವಾಗ್ಲಿಂದ ಸ್ವಲ್ಪ ಎಲ್ಲರದು ನೋಡ್ಕೊಂತ ಹೋಗ್ತಾರ್ರಿ. ಅವರು ಚಲೋ ನೋಡಿ ಅವರು ಕಲ್ಸೋದು ಸ್ಟಾರ್ಟ್ ಮಾಡ್ತಾರೆ. ನಮ್ಮದು ಗುಲ್ಬರ್ಗ ಅಂದ್ರೆ ಇಲ್ಲಿದ್ದು ಸುಮಾರು 400 ಕಿಲೋಮೀಟರ್ ಅದ. ಅಲ್ಲಿದ್ದು ಇಲ್ಲಿ ತಂದು ಬಿಡ್ತೀವಪ್ಪ ಅಂದ್ರೆ ಸಂಸ್ಕಾರ ಕಲಿತಾರಂತ ಒಂದು ಉದ್ದೇಶದಲ್ಲಿ ಆಗ್ತಪ್ಪ. ಮತ್ತೆ ಶಿಕ್ಷಣ ಅಷ್ಟಕ್ಕಷ್ಟೇ ಆದ್ರೆ ಭೀ ಸಂಸ್ಕಾರ ಒಳ್ಳೇದಂತ ಓದ್ತಾ ಇದ್ದಾರೆ. ದೇವ್ರ ಜಾಗದಾಗ ಒಳ್ಳೆ ವಿಚಾರ ಇರುತ್ತೆ. ಅಲ್ಲಿ ಶರಣ ಬಸವೇಶ್ವರ ದೊಡ್ಡ ಸಂಸ್ಥೆ ಅಲ್ಲಿ ಇಲ್ಲನ್ರಿ? ಅಲ್ಲಿ ಇಲ್ಲಿ ಭಾಳ ಫರಕ್ ಅದ. ದುಡ್ಡು ಎಲ್ಲ ಆಗ್ಬೇಕಲ್ಲ ಸರ್. ಹಾಂ, ದುಡ್ಡ ಅಲ್ಲಿ ಜಾಸ್ತಿ ದುಡ್ಡ ಅಲ್ಲಿ? ಹೌದಾ? ಓ, ಈ ಕೊಪ್ಪಳದ್ದು ಮಠದ ಅಲ್ಲಿವರೆಗೆ ಸುದ್ದಿ ಹಬ್ಬಿದೆ. ಅಲ್ಲಿ ಹುಡುಗರು ಅಲ್ಲಿಂದನೂ ಬರ್ತಾರೆ. ಅಜ್ಜರ್ ಗುಲ್ಬರ್ಗ ಜಿಲ್ಲಾ. ಹಾಂ, ಈಗೇನು ಬಂದರೆ ನಿಮ್ಗೆ ಸೀಟ್ ಸಿಕ್ಕಾಬಿಡ್ತಾ? ಹೆಂಗೆ ಎಕ್ಸಾಮ್ ಅಂತ ಇತ್ತಂತೆ, ಅದನ್ನೆಲ್ಲ ಹೇಗೆ ಪಾಸ್ ಆದರು ನಿಮ್ಮ ಹುಡುಗರು? ಹೇಗೆ ಎಕ್ಸಾಮ್ ಬಿಡಿಸ್ದೇವ್ ರೀ. ಆಮೇಲೆ ಅಜ್ಜರ್ಗೆ ಭೇಟಿಯಾಗ ಅಡ್ಮಿಷನ್ ಮಾಡ್ದೆವು. ಈಗ ಏನಿದೆ ಚುಟ್ಟಿದಾಗ ಕರ್ಕೊಂಬತ್ತೀವಿ, ಮತ್ತು ಲಾಸ್ಟ್ ತಂದು ಬಿಡ್ತೇವೆ. ಅದು ಹುಡುಗನ ಸ್ವಲ್ಪ ಭಾಷೆ ಎಲ್ಲ ಸರಿಯಾಗಿ ಚೇಂಜ್ ಆಗಿದೆ. ಈಗ ನಮ್ಮಲ್ಲಿ ಹೊರಟಿತ್ತು ಮನುಷ್ಯ ಸ್ವಲ್ಪ ಉಡಾಳತನ, ಅಂದ್ರೆ ಹೇಳಿ ಮಾತು ಲಾಡಿಕೆ ಹೆಚ್ಚಿಗೆ ಸರಿಯಾಗಿ ಓದ್ತಿದ್ದಿಲ್ಲ ಸಾಲಿಗೆ. ನಾವು ಬಿಟ್ಬಿಟ್ಟು ನಮ್ಮ ಕೆಲಸ ಹೋಗಾರಲ್ಲ, ಅದಕ್ಕೆ ಇಲ್ಲೊಂದು ಒಳ್ಳೆಯದು ಶಾಲೆಯಲ್ಲಿ ಇರ್ತಾರಂತ ಒಂದು ಒಳ್ಳೆಯ ವಿಚಾರ ಮಾಡ್ತೇನೆ. ಅದು ಇದೇ ವರ್ಷ ಅಷ್ಟೇ ಸರ್. ಫಸ್ಟ್ ಅದು 7ನೇ ತನಕ ಅಲ್ಲೇ ಗೌರ್ಮೆಂಟ್ ಸ್ಕೂಲ್ನಾಗ ಹೋಗ್ಯಾನ ಸದ್ಯನಾಗ. ಏನು ತಮ್ಮಗ ಇಲ್ಲಿ ಓದ್ತಾನೆ? ಹ್ಞೂ ಸರ್. ಎಷ್ಟನೇ ಕ್ಲಾಸ್? 8th ಸರ್. 8th? ಎಷ್ಟು ವರ್ಷ ಆಯ್ತು ಇಲ್ಲಿ ಹಾಕಿ? ಇದು 3ನೇ ವರ್ಷ ಸರ್. 3ನೇ ವರ್ಷ. ಸುಧಾರಿಸ್ಯಾರ ಸರ್. ಊರಾಗಿದ್ದಾಗ ಉಡಾಳತನ ಮಾಡ್ತಿದ್ದೀರಿ, ಇಲ್ಲಿ ಬಂದಿದ್ದು ಭಾಳ ಸುಧಾರಿಸ್ಯಾರ. ಭಾಳ ಸುಧಾರಿಸ್ಯಾರ? ಹಾಂ, ಓಕೆ. ಹಾಂ, 3 ಹುಡುಗರು ಅದಾರ ನಮ್ಮ ಊರಲ್ಲಿ. ಹಾಂ, ಹೌದಾ? ಓ, ಎಲ್ಲರನ್ನೂ ಇಲ್ಲೇ ಹಾಕಿರಿ? ಹ್ಞೂ ರೀ. ಹಾಂ, ಫೀಸ್ಗೆ ಹೇಳೋದಾದರೆ ಎಷ್ಟು ಭಾಳ ಕಡಿಮೆ ಐತೆ? ಕಡಿಮೆ ಐತೆ ಸರ್. ಇಲ್ಲಿ ಎಲ್ಲ ಸೇರಿದ್ರೆ ಒಂದು 3ರಿಂದ 4 ಸಾವಿರ ಬರುತ್ತೆ ಸರ್. ಹಾಂ, 4,600 ಬರ್ತಾರೆ. ಹಾಂ, ಹೊರಗೆ ಕಲಿಸಿದ್ರೆ ಎಲ್ಲಿದ್ರಿ ಬಡವ್ರಿಗೆ ಕಲಿಸೋದು ಹಾಕಲ್ರಿ ಸರ್. ಹಾಂ, ನಮ್ಮಂತರಿಗೆ ಎಲ್ಲಿ ಕಲಿಸೋದಾಗತ್ತೆ ಹೊರಗೆ? ಹಾಂ, ಲಕ್ಷ ರೊಕ್ಕ ಕೊಟ್ಟರೆ ಎಲ್ಲಿ ಕಲಿಸ್ಬೇಕ್ರಿ? ದುಡ್ಕೊಂಡು ತಿನ್ನೋರ್ರಿ ಏನು ಆಗೋಲ್ರಿ ಸರ್. ಹೊರಗೆ ಕಲಿಸೋದು ಹಾಕಿ ಹೆಚ್ಚಿದ್ರಿ ಚಲೋ ಐತೆ ಸರ್. ಚಲೋ ಐತೆ. ಹ್ಞೂ ಸರ್. ಇಲ್ಲಿ ಅಜ್ಜರ್ ಮತ್ತೆ ಹೊಳ್ಳಿ ನಾವೆಲ್ಲ ಬಂದ ಮ್ಯಾಕ ಇವೆಲ್ಲ ಜೋಕಾಲಿ ಆಡಿಸ್ತಾರ್ರಿ ಅಜ್ಜರ್. ಎಲ್ಲರಿಗೆ ಉಚಿತವಾಗಿ ಆಡ್ತಾರೆ ಸರ್. ಎಲ್ಲ ಫ್ರೀ ಆಡಿಸ್ತಾರ್ರಿ ಅಜ್ಜರ್. ಮತ್ತೆ ಹೊಳ್ಳಿ ಅಜ್ಜರ್ ಬಂದು ಎಲ್ಲರಿಗೆ ಆಟ ಆಡಿಸಿ ಮತ್ತೆ ಒಂದ್ ದಿವಸ ಹೋದ ವರ್ಷ ಸಮೋಸ್ರಿ, ಚಟ್ನಿ, ಪಾನಿಪುರಿ ಅವ್ ಕೊಟ್ಟಿದ್ರಿ. ನಮ್ಮನ್ನ ಕೇಳಿ ಮಾಡಿಸ್ತಾರೆ ಸರ್. ಹೋದ ವರ್ಷ ನಮ್ಗೆ ಹೈಸ್ಕೂಲ್ ಬಂದು ಪ್ರೈಮರಿ ಇದ್ರಲ್ರಿ, ಗೋಬಿ ಮಂಚೂರಿ, ಗೋಬಿ ರೈಸ್ ಬೇಕಂದ್ರೆ ಗೋಬಿ ರೈಸ್ ಎಲ್ಲರಿಗೂ ಮಾಡಿಸಿದ್ರಿ ಸರ್. ನಾವ್ ಏನ್ ಕೇಳ್ತೀವಿ ಅದನ್ನೇ ಮಾಡಿಸ್ತಾರೆ. ಗೋಬಿ ರೈಸ್ ರೀ, ಪಾನಿಪುರಿನೂ ಮಾಡಿಸ್ತಾರೆ. ಪಾನಿಪುರಿ ನಾವ್ ಏನ್ ಕೇಳ್ತೀವಿ ಅದನ್ನ ಮಾಡಿಸ್ತಾರೆ. ಗ್ರೇಟ್. ಏನು ನಾನು ಸೇರ್ಬೇಕು ಅನ್ಸುತ್ತಲ್ಲ ಮರ ಇಲ್ಲಿ. ಪಾನಿಪುರಿ, ಗೋಬಿ ಮಂಚೂರಿ. ಹಾಂ,
ಭಾರಿ ಅಪ್ಪ ನಿಮ್ದು. ಇವ್ರು ಎಲ್ಲಿ ಬೇಕಾದ್ರೂ ಪ್ರವೇಶ ಇದೆಯಾ ಈ ಹುಡುಗರಿಗೆ? ಇಷ್ಟು ದೊಡ್ಡ ಪ್ರಾಂಗಣ ಇದು. ನಮ್ಮ ಕ್ಯಾಂಪಸ್ ಎಲ್ಲರೂ ಹೋಗ್ಬೋದು. ನಮ್ಮ ಕ್ಯಾಂಪಸ್ ಬಿಟ್ಟು ಎಲ್ಲಿ ಹೊರಗಂಗಿಲ್ಲ, ಎಲ್ಲ ಕಾಂಪೌಂಡ್ ಇದ್ದಾರೆ. ಹೌದಾ? ಆಟದ ಮೈದಾನ ಇದೆ, ಇದು ಗ್ರೌಂಡ್ ಇದೆ. ಈ ಸದ್ಯ ಜಾತ್ರೆ ಐತಿ, ನಮ್ದು ಗ್ರೌಂಡ್ ಎಲ್ಲ ಕಾಂಪೌಂಡ್ ಐತಿ. ಈ ನಮ್ಮ ಕಾಂಪೌಂಡ್ನಾಗ ಎಲ್ಲಿ ಬೇಕಾದ್ರೆ ಆಟ ಆಡ್ಲಿ. ಹೌದಾ? ಬಿಡ್ತಾರೆ. ಹೊರಗಡೆ ಹೋಗಾಗಿಲ್ಲ? ಕಾಂಪೌಂಡ್ ಬಿಟ್ಟು ಎಲ್ಲೂ ಹೋಗಂಗಿಲ್ಲ, ವಾಚ್ಮನ್ ಇರ್ತಾರೆ, ಎಲ್ಲೂ ಹೋಗಂಗಿಲ್ಲ. ಹೌದಾ? ಓಹೋ ಹೋ ಹೋ. ಸಿಟಿ ಸುತ್ತಿದೆ, ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ, ಯಾರೋ ಬಂದರು ಮಾವ ಕರ್ಕೊಂಡೋದು ಅಂತ ಇಲ್ಲ. ಪೇರೆಂಟ್ಸಿಗೆ ಇಲ್ಲಿ ಇದು ಇದೆಯಾ, ಅವಕಾಶ ಇದೆಯಾ? ಪೇರೆಂಟ್ಸ್ ಬರ್ಬೋದು ರೀ. ಪೇರೆಂಟ್ಸ್ ಬಂದು ಮಕ್ಕಳು ಕರ್ಕೊಂಡು ಹೋಗ್ಬೇಕಂದಾಗ ಪ್ರತಿ ತಿಂಗಳಲ್ಲಿ 3ನೇ ಭಾನುವಾರ ಅಂತ ಪೇರೆಂಟ್ಸ್ ವಿಸಿಟ್ ಅಂತ ಮಾಡೀವಿ. ಅವತ್ತು ಬಂದು ಅವ್ರಿಗೆ ಏನು ತಿನ್ನಿಸಿ ಕೊಟ್ಟು ಮಾತಾಡ್ಸಿ ಹೋಗ್ಬೋದು. 3ನೇ ಭಾನುವಾರ ಪ್ರತಿ ತಿಂಗಳು? ಓಕೆ, ಅವತ್ತು ಅವಕಾಶ ಇದೆ. ಈ ರಜಾ ಗಿಜಾ ಬಂದಾಗೂ ಇಲ್ಲೇ ಇರ್ತಾರೆ ಹುಡುಗರು ಇರ್ತಾರೆ. ಇರೋರು ಇರ್ಬೋದು, ಹೋಗೋರು ಹೋಗ್ಬೋದು. ಅವ್ರಿಗೆ ಕಡ್ಡಾಯ ಇಲ್ಲ, ಇರಲಿ ಅಥವಾ ಹೋಗ್ಲಿ ಅವ್ರ ಇಷ್ಟ ಹುಡುಗರು. ಅವಾಗ ಇವ್ರದ್ದು ಕಂಟಿನ್ಯೂ ಹಾಸ್ಟೆಲ್ ನಡೀತಾನೆ ಇರ್ತದೆ? 24/7 ಅದಲ್ಲ, ಅಡಿಗೆ ಮನೆ ಓಪನ್ ಇರುತ್ತೆ, ಯಾವಾಗ ಬೇಕಾದ್ರೂ ಇರ್ತಾರೆ. ಅವ್ರು ಒತ್ತಾಯ ಇರಂಗಿಲ್ಲ ಹುಡುಗರಿಗೆ, ಹೋಗ್ಲೇಬೇಕಂತೇನಿಲ್ಲ. ರಜೆ ಇದ್ದರೆ ಹೋಗ್ತಾರೆ. ಕೆಲವು ಜನ ಹೋಗಂಗಿಲ್ಲ, ತಂದೆ ತಾಯಿ ಒಂದು ಎಲ್ಲ ದುಡಿಯೋಕೆ ಹೋಗಿರ್ತಾರೆ, ಬೆಂಗಳೂರಿಗೆ, ಪೂನಾಕ, ಅಲ್ಲಿ ಮಂಗಳೂರಿಗೆ ದುಡಿಯೋಕೆ ಹೋಗಿರ್ತಾರೆ. ಅಂಥ ಮಕ್ಕಳೆಲ್ಲ ಇಲ್ಲೇ ಇರ್ತಾರೆ. ಎಲ್ಲಿದೆ ಇವ್ರದ್ದು ಸ್ಕೂಲು? ಮೇಲ್ಗಡೆ ಪ್ರೈಮರಿ ಇದೆ. ಈ ಮೇಲೆ ಇಲ್ಲೇ ಇದೆಯಾ? ಪ್ರೈಮರಿ ಸೆಕ್ಷನ್ 5-6-7 ಮೇಲೆ ಐತಿ. ಆ ಕಡೆಗೆ ಆ ಗಿಡ ಕಾಣ್ತೋಲ್ರಿ, ಅಲ್ಲಿ ಹೈಸ್ಕೂಲ್ ಐತಿ, 8ರಿಂದ 10. ಓಹೋ, ಇಲ್ಲೇ ಸ್ಕೂಲು, ಇಲ್ಲೇ ಹಾಸ್ಟೆಲ್? ಹಾಸ್ಟೆಲ್ 3 ಫ್ಲೋರ್ ಹಾಸ್ಟೆಲ್, 1 ಫ್ಲೋರ್ ಇದು ಸ್ಕೂಲ್. ಓಕೆ. ಬೇರೆ ಬೇರೆ ರಾಜ್ಯದ ಮಕ್ಕಳು ಏನಾದರೂ ಇದ್ದಾರಾ ಇಲ್ಲಿ, ಅಥವಾ ನಮ್ಮ PUC ಒಳಗೆ ಆಂಧ್ರದಿಂದ 1-2 ಮಕ್ಕಳು ಇದ್ದಾರೆ. ಅಷ್ಟು ಬಿಟ್ಟರೆ ಮತ್ತು ಹೈಸ್ಕೂಲ್ ಪ್ರೈಮರಿ ಒಳಗೆ ಬೇರೆ ರಾಜ್ಯದ ಯಾವಿಲ್ಲ. ಬಟ್ ಬಾರ್ಡರ್ನಾಗ ಇದ್ದಾರೆ, ಬಳ್ಳಾರಿ ಆಂಧ್ರ ಬಾರ್ಡರ್ ಭಾಳ ಜನ ಇದ್ದಾರೆ. ಸಿರುಗುಪ್ಪ, ಆಧೋನಿ, ಆ ಮಕ್ಕಳು ಜಾಸ್ತಿ ಇದ್ದಾರೆ.